ಇಂದು ಬಿಜೆಪಿ ಪಾರ್ಲಿಮೆಂಟರಿ ಬೋರ್ಡ್ ಕಮಿಟಿ ಸಭೆ ನಡೆಯಲಿದೆ. ಮೋದಿ ಅಮಿತ್ ಶಾ ನೇತೃತ್ವದಲ್ಲಿ ನಡೆಯಲಿರುವಂತಹ ಸಭೆ ಇದು. ಲೋಕಸಭೆ ಅಭ್ಯರ್ಥಿಗಳ ಪಟ್ಟಿಯನ್ನ ಸಿದ್ಧಪಡಿಸುವ ಬಗ್ಗೆ ಚರ್ಚೆ ನಡೆಸಲಾಗುತ್ತೆ. ಇಂದು ಬಿಜೆಪಿ ಪಾರ್ಲಿಮೆಂಟರಿ ಬೋರ್ಡ್ ಕಮಿಟಿ ಸಭೆಯಲ್ಲಿ ಪ್ರಮುಖವಾಗಿ ಯಾರನ್ನ ಅಂದ್ರೆ ಈ ಪಟ್ಟಿ ಸಿದ್ಧಪಡಿಸಿ ಮೋಸ್ಟ್ಲಿ ಪಟ್ಟಿಯನ್ನ ರಿಲೀಸ್ ಮಾಡುವಂತಹ ಸಾಧ್ಯತೆ ಕೂಡ ಇರುವಂತದ್ದು. ಲೋಕಸಭೆ ಅಭ್ಯರ್ಥಿಗಳ ಪಟ್ಟಿಯನ್ನ ಸಿದ್ಧಪಡಿಸುವ ಬಗ್ಗೆ ಚರ್ಚೆ ನಡೆಯಲಿದೆ. ಪ್ರಮುಖವಾಗಿ ಕರ್ನಾಟಕದಿಂದ ಹೈಕಮಾಂಡ್ ಕೈಗೆ ಈಗ ಆಲ್ರೆಡಿ ಆಕಾಂಕ್ಷಿಗಳ ಪಟ್ಟಿ ಕೂಡ ರವಾನೆ ಆಗಿದೆ. 5-6 ಕ್ಷೇತ್ರಗಳಿಂದ 2-3 ಹೆಸರು ಹೋಗಿರುವಂತಹ ಹಿನ್ನೆಲೆಯಲ್ಲಿ ಇಲ್ಲಿ ಪ್ರಮುಖವಾಗಿ ಕುತೂಹಲವನ್ನ ಕೆಳಿಸಿದೆ. ಆ ಕ್ಷೇತ್ರಗಳಲ್ಲಿ ಉಳಿದಂತೆ ಒಂದೇ ಅಭ್ಯರ್ಥಿಯನ್ನ ಅಂತಿಮಗೊಳಿಸಿದೆ ರಾಜ್ಯ ಬಿಜೆಪಿ. ಅದರಲ್ಲಿ ಏನಾದರೂ ಬದಲಾವಣೆ ಆಗುತ್ತಾ ಏನು ಎತ್ತ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಕೆಡೆ ಮಾಡಿಕೊಟ್ಟಿದೆ. ಇಂದು ಸಂಜೆ ಅಥವಾ ನಾಳೆ ಮೊದಲ ಪಟ್ಟಿ ಘೋಷಣೆ ಆಗುವಂತ ಸಾಧ್ಯತೆ ಇದೆ. ದೆಹಲಿಯಲ್ಲೇ ಬೀಡು ಬಿಟ್ಟಿದ್ದಾರೆ ಯಡಿಯೂರಪ್ಪನವರು. ಇನ್ನು ಯಡಿಯೂರಪ್ಪನವರ ಜೊತೆ ಈಶ್ವರಪ್ಪ, ಡಿವಿಎಸ್ ಹಾಗೆ ಶೆಟ್ಟರ್ ಅವರು ದೆಹಲಿಯಲ್ಲೇ ಇದ್ದಾರೆ ಬಿಎಸ್ ಯಡಿಯೂರಪ್ಪನವರ ಜೊತೆಗೆ. ಇನ್ನು ಬಳ್ಳಾರಿಯಲ್ಲಿ ರಂಗೇರಿದೆ ಲೋಕಸಮರದ ಅಖಾಡ. ನಾಗೇಂದ್ರ ಸಹೋದರ ಇಂದು ಬಿಜೆಪಿ ಸೇರ್ಪಡೆಗೊಳ್ಳಲಿದ್ದಾರೆ. ಬಿಜೆಪಿ ಸೇರಲಿದ್ದಾರೆ ವೆಂಕಟೇಶ್ ಪ್ರಸಾದ್. ಇವರು ಬಳ್ಳಾರಿಯ ಗ್ರಾಮಾಂತರದ ಶಾಸಕ ನಾಗೇಂದ್ರ ಅವರ ಸಹೋದರ ವೆಂಕಟೇಶ್ ಪ್ರಸಾದ್ ಇಂದು ಬಿಜೆಪಿಗೆ ಸೇರ್ಪಡೆಗೊಳ್ಳಲಿರುವಂತದ್ದು. ಯಾಕೆಂದ್ರೆ ಕಳೆದ ಬಾರಿ ಆಕಾಂಕ್ಷಿತರಾಗಿದ್ರು ಕಾಂಗ್ರೆಸ್ನಿಂದ, ಆದ್ರೆ ಟಿಕೆಟ್ ಕೈ ತಪ್ಪಿತ್ತು. ಇನ್ನು ಈ ಬಾರಿ ಬಿಜೆಪಿಯಿಂದ ನಿಲ್ತಾ ಇದ್ದಾರೆ ವೆಂಕಟೇಶ್ ಪ್ರಸಾದ್ ಅವರು. ಸೊ ಹೀಗಾಗಿ ಇವತ್ತು ಬಿಜೆಪಿಗೆ ಸೇರಲಿದ್ದಾರೆ. ಕಳೆದ ಉಪಚುನಾವಣೆಯಲ್ಲಿ ಟಿಕೆಟ್ ಆಕಾಂಕ್ಷಿ ಆಗಿದ್ರು. ಕೊನೆ ಕ್ಷಣದಲ್ಲಿ ಉಗ್ರಪ್ಪಗೆ ಟಿಕೆಟ್ ನೀಡಲಾಗಿತ್ತು. ಇದರಿಂದ ಬೇಸರಗೊಂಡಿದ್ರು ಶಾಸಕ ನಾಗೇಂದ್ರ ಅವರು. ಸೊ ಹೀಗಾಗಿ ತಮ್ಮ ಸಹೋದರನನ್ನ ಬಿಜೆಪಿಯಿಂದ ಕಣಕ್ಕಿಳಿಸೋದಕ್ಕೆ ಮುಂದಾಗಿದ್ದಾರೆ. ಬಿಜೆಪಿಯಿಂದ ಟಿಕೆಟ್ ಸಿಗುವಂತ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಯಾಕೆಂದ್ರೆ ಈಗ ಆಲ್ರೆಡಿ ಇವರ ಹೆಸರು ಕೂಡ ಶಿಫಾರಸ್ಸಾಗಿದೆ. ಇವತ್ತು ನಡೀತಾ ಇರುವಂತಹ ಬಿಜೆಪಿ ಪಾರ್ಲಿಮೆಂಟರಿ ಬೋರ್ಡ್ ನಲ್ಲಿ ಇವರ ಹೆಸರು ಕೂಡ ಚರ್ಚೆ ಆಗಲಿರುವಂತದ್ದು. ಇನ್ನು ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶರಣು ಹಂಪಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಶರಣು ಹಂಪಿ, ಇವತ್ತು ವೆಂಕಟೇಶ್ ಪ್ರಸಾದ್ ಬಿಜೆಪಿಗೆ ಸೇರ್ತಾರಂತೆ. ಎಷ್ಟೊತ್ತಿಗೆ, ಯಾರ ಸಮ್ಮುಖದಲ್ಲಿ ಸೇರಲಿದ್ದಾರೆ? ಪೃಥ್ವಿರಾಜ್, ಇಂದು 11 ಗಂಟೆಗೆ ಬಳ್ಳಾರಿಯಲ್ಲಿರುವ ಬಿಜೆಪಿ ಕಚೇರಿ, ಎಸ್ಪಿ ಕಚೇರಿಯಲ್ಲಿರುವಂತಹ ಬಿಜೆಪಿ ಕಚೇರಿಯಲ್ಲಿ ಶ್ರೀರಾಮುಲು ಅವರ ನೇತೃತ್ವದಲ್ಲಿ, ಅವರ ಸಮ್ಮುಖದಲ್ಲಿ ಬಿಜೆಪಿಗೆ ಸೇರ್ಪಡೆ ಆಗ್ತಾರೆ ಅನ್ನುವಂತ ಖಚಿತ ಮಾಹಿತಿ ನ್ಯೂಸ್ 18ಗೆ ಲಭ್ಯ ಆಗಿದೆ. ಯಾಕಂದ್ರೆ ಕಳೆದ ಬಾರಿನೂ ಕೂಡ ಬಳ್ಳಾರಿಯ ಲೋಕಸಭಾ ಉಪಚುನಾವಣೆಯ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿದ್ರು ವೆಂಕಟೇಶ್ ಪ್ರಸಾದ್. ನಾಗೇಂದ್ರ ಅವರ ಹಿರಿಯ ಅಣ್ಣ ಇವರು ಕಳೆದ ಬಾರಿ ಕೊನೆ ಕ್ಷಣದಲ್ಲಿ ಟಿಕೆಟ್ ತಪ್ಪಿತ್ತು, ಉಗ್ರಪ್ಪ ಅವರಿಗೆ ಟಿಕೆಟ್ ಅನ್ನ ನೀಡಿದ್ರು. ಇದರಿಂದ ಸಾಕಷ್ಟು ಅಸಮಾಧಾನ ಕೂಡ ಗೊಂಡಿದ್ರು. ಆದ್ರೆ ಅದು ಯಾವುದು ಕೂಡ ಗೊತ್ತಾಗದಿರೋ ರೀತಿಯಾಗಿ ಚುನಾವಣೆಯನ್ನ ನಡೆಸುವಲ್ಲಿ ಮುಂದಾದ್ರು ನಾಗೇಂದ್ರ. ಆದ್ರೆ ಈಗ ಆಪರೇಷನ್ ಕಮಲ ಸೇರಿದಂತೆ ಬೇರೆ ಬೇರೆ ವಿಚಾರಗಳಿಂದ ಅಸಮಾಧಾನಗೊಂಡಿರುವಂತಹ ನಾಗೇಂದ್ರ ಮತ್ತು ಅತೃಪ್ತ ಬಣದಲ್ಲಿ ಗುರುಸ್ಕೊಂಡಿರುವಂತಹ ನಾಗೇಂದ್ರ ಅವರು, ಅವರ ಹಿರಿಯಣ್ಣ ಈ ಬಾರಿ ಅವರು ಬಿಜೆಪಿಗೆ ಜಾಯ್ನ್ ಆಗ್ತಾ ಇದ್ದಾರೆ. ಇಂದು 11 ಗಂಟೆಗೆ ಏನು ಶ್ರೀರಾಮುಲು ಅವರ ಸಮ್ಮುಖದಲ್ಲಿ ಮತ್ತು ಜಿಲ್ಲಾ ಮುಖಂಡರು ಯಾರು ಇರ್ತಾರೋ ಅವರೆಲ್ಲರ ಸಮ್ಮುಖದಲ್ಲಿ ಬಿಜೆಪಿ ಜಾಯ್ನ್ ಆಗ್ತಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಈಗಾಗಲೇ ಅಲ್ಲಿರುವಂತ ವೆಂಕಟೇಶ್ ಪ್ರಸಾದ್ ಏನಿದ್ದಾರೆ, ವೆಂಕಟೇಶ್ ಪ್ರಸಾದ್ ಅವರ ಬೆಂಬಲಿಗರು ಅವರೆಲ್ಲರೂ ಕೂಡ ಬಿಜೆಪಿ ಕಚೇರಿಗೆ ಆಗಮಿಸ್ಲಿಕ್ಕೆ ಈಗಾಗಲೇ ಸಂದೇಶ ರವಾನೆಯಾಗಿದೆ ಅನ್ನುವಂತ ಮಾಹಿತಿ ಕೂಡ ಲಭ್ಯ ಆಗಿದೆ. ಈ ಮೂಲಕ ಟಿಕೆಟ್ ಆಕಾಂಕ್ಷಿನೂ ಕೂಡ ಆಗಿದ್ದಂತ ವೆಂಕಟೇಶ್ ಪ್ರಸಾದ್ ಈ ಬಾರಿ ಅವರಿಗೆ ಟಿಕೆಟ್ ಸಿಗ್ತದೆ ಅನ್ನೋ ಕಾರಣಕ್ಕಾಗಿ ಬಿಜೆಪಿ ಜಾಯ್ನ್ ಆಗ್ತಿದ್ದಾರೆ ಅನ್ನೋಂತ ಮಾಹಿತಿನೂ ಕೂಡ ಬೇರೊಂದು ಮೂಲಗಳಿಂದ ಕೂಡ ಲಭ್ಯ ಆಗ್ತಾ ಇದೆ. ಒಟ್ಟು 2 ಹೆಸರುಗಳು ಶಿಫಾರಸನ್ನ ಮಾಡಿತ್ತು. ಅದು ಜಾರಕಿಹೊಳಿ ಅವರ ಸಂಬಂಧಿಕರಂತ ದೇವೇಂದ್ರಪ್ಪ ಮತ್ತು ವೆಂಕಟೇಶ್ ಪ್ರಸಾದ್. ಈ 2ರಲ್ಲಿ ಯಾರ ಹೆಸರು ಫೈನಲೈಸ್ ಆಗ್ತದೆ ಅನ್ನೋದ್ರ ಬಗ್ಗೆನೂ ಕೂಡ ಇಂದು ಸಭೆಯಲ್ಲಿ ತೀರ್ಮಾನಗೊಳ್ಳುತ್ತದೆ. ಇಂಥ ಸಂದರ್ಭದಲ್ಲಿ ಇವತ್ತು ಥ್ಯಾಂಕ್ ಯು ಶರಣು ಹಂಪಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.